ವಿಡಿಯೋ ನೋಡುವಂಥ ಎಲ್ಲ ಅಣ್ಣ ತಮ್ಮರಿಗೆ ನಾ ಕೈ ಮುಗಿದು ಕೇಳೋದು ಒಂದೇ ಮಾತು. ಇದು ಮಾತು ನಾ ಯಾಕೆ ಹೇಳಾಕತ್ತೀನಪ್ಪ ಅಂತಂದ್ರೆ ನನಗೂ ಸಂಬಂಧಪಡ್ತದೆ, ನಿಮಗೂ ಸಂಬಂಧಪಡ್ತದೆ, ಎಲ್ಲ ಜನರಿಗೂ ಸಂಬಂಧಪಡ್ತದೆ. ನಾವು ಅವ್ರಿವ್ರ ಮಾತು ಕೇಳಿಕೇಸಿ ಅವ್ರಿವ್ರ ನಡೆಗುಡಿಗಳು ಕೇಳಿಕೇಸಿ ನಾವು ಅಡ್ಡದಾರಿ ತುಳಿಬಾರ್ದು. ಯಾಕೆ ಅಡ್ಡದಾರಿ ತುಳಿಬಾರ್ದಪ್ಪ ಅಂತಂದ್ರೆ ಮನುಷ್ಯನ ಬಲ್ಲಿ ಏನು ನಡೆದಪ್ಪ ಅಂತಂದ್ರೆ ಏನು ಮಾತಾಡಿದ್ರೂ ಜಾತಿ ಭೇದ ನಡೆದವ. ಯಾಕೆ ನಾವು ಜಾತಿ ಭೇದ ಮಾಡಬೇಕು? ಏನೈತೆ ಜಾತಿ ಭೇದ ಮಾಡೋಕೆ? ಒಂದಿನ ಇಲ್ಲಿಂದ ಒಂದಿನ ನಾವು ಬಿಟ್ಟು ಹೋಗಲೇಬೇಕು. ಇಲ್ಲಿ ಶಾಶ್ವತವಾಗಿ ಇರೋಂಗಿಲ್ಲ. ನಾವು ಶಾಶ್ವತವಾಗಿ ಇರೋದೂ ಆಗೋದಿಲ್ಲ. ಯಾಕಂತ ಕೇಳಿ ಎಷ್ಟು ಜನ ಬಂದರು, ಎಷ್ಟು ಜನ ಹೋಗ್ಯಾರೋ ಏನೋ ಲೆಕ್ಕನೇ ಇಲ್ಲ. ಎಂತಿಂಥ ಶರಣರಿಗೂ ಸಾವು ತಪ್ಪಿಲ್ಲ, ಎಂತಿಂಥ ಸಂತರಿಗೂ ಸಾವು ತಪ್ಪಿಲ್ಲ. ಸತ್ತು ತಮ್ಮ ಎಲ್ಲ ಜೀವನ ತ್ಯಾಗ ಮಾಡಿ ಅದು ಅವರು ಒಂದು ಒಳ್ಳೆಯ ಕೆಲಸ ಮಾಡಿ ಇತಿಹಾಸದಾಗ ದಾಖಲೆ ಆಗ್ಯಾರ. ಅವ್ರೇನು ಒಳ್ಳೆ ಕೆಲಸ ಮಾಡ್ಯಾರ, ಒಂದು ಇತಿಹಾಸದಾಗ ದಾಖಲೆ ಆಗ್ಯಾರ. ಏನಪ್ಪ ಅಂತಂದ್ರೆ ದೊಡ್ಡ ಹೆಸರನ್ನು ಗಳಿಸಿ ದೊಡ್ಡ ಪುಣ್ಯಾತಮರಾಗ್ಯಾರ. ಮತ್ತು ಅದೇ ಮೊದಲಿನ ರಾಜಕಾರಣಿಗಳಿಗೂ ಈಗಿನ ರಾಜಕಾರಣಿಗಳಿಗೂ ವ್ಯತ್ಯಾಸ ಎಷ್ಟೈತಿ, ಎಷ್ಟು ಫರ್ಕ್ ಐತಿ ನೋಡು. ಮೊದಲಿನ ರಾಜಕಾರಣಿವು ಎಲ್ಲಿ ಬೇಕಲ್ಲಿ ಮೂರ್ತಿ ಮಾಡ್ಯಾರ. ಈಗ ಯಾರು ರಾಜಕಾರಣಿಗಳಿಗೆ ಮೂರ್ತಿನೂ ಮಾಡೋಂಗಿಲ್ಲ, ಅವ್ರ ನೆನಪೂ ಉಳಿಯಂಗಿಲ್ಲ. ಯಾಕಂತ ಕೇಳು, ಮೊದಲಿನವರು ಜೀವ ರಾಜಕಾರಣಿಗಳು ಈ ಸಮಾಜಕ್ಕೆ ತಮ್ಮ ಜೀವ ತ್ಯಾಗ ಮಾಡ್ಯಾರ, ತಮ್ಮ ಜೀವನ ಮುಡುಪಾಗಿ ಇಟ್ಟುಕೇಸಿ ಹೋಗ್ಯಾರ ಅವ್ರು. ಅದಕ್ಕೆ ಎಲ್ಲಿ ಬೇಕಲ್ಲಿ ಸರ್ಕಲ್ ಆಗ್ಯಾವ, ಎಲ್ಲಿ ಬೇಕಲ್ಲಿ ಅವ್ರ ಇತಿಹಾಸಗಳು ಉಳ್ದಾವ. ಆಮೇಲೆ ಏನಪ್ಪ ಅಂತಂದ್ರೆ ಸಣ್ಣ ಮಕ್ಕಳಿಗೆ ಒಂದು ಪಾಠ ಆಗ್ಯಾವ ಅವ್ರಿಗೆ. ಈಗ ನೋಡ್ರಿ ಹೆಂಗೈತೆ, ಪ್ರತಿಯೊಬ್ಬನು ಗೆಲ್ಲೋ ಸಲಾಗಿ ಒಂದು ಏನಾರ ಮಾಡೋ ಸಲಾಗಿ ಏನಾರ ಒಂದು ಕುತಂತ್ರ ಎಬ್ಸಲೇಬೇಕು. ಯಾಕಂತಂದ್ರೆ ಜಾತಿ ಭೇದ ಎಬ್ಸ್ತೇಪ್ಪ ಅಂದ್ರೆ ಆಟೋಮೆಟಿಕ್ ದಾರಿ ಖುಲ್ಲಾಗುತ್ತೆ. ನೋಡ್ರಿ, ಸಿರಿಪ್ 5 ವರ್ಷಕ್ಕೊಂದು ಸಲ ಒಂದು ಮತ ಇರ್ತದೆ, ಒಂದು ಓಟ್ ಇರ್ತದೆ. ಅದು ಹಾಕಿ ಬಂದು ನಮ್ಮ ಮನ್ಯಾಗ ನಾವು ಕುಂದ್ರೋದು ಭಾಳ ಒಳ್ಳೇದು. ಯಾರಿಗಾರ ಹಾಕು, ಚಲೋ ಮನುಷ್ಯ, ನಿನಗೇನು ಕೆಲಸ ಮಾಡೋವಿದ್ದ, ಒಳ್ಳೆಯವಿದ್ದ, ನಮ್ಮ ಜೊತೆ ಹೊಂದಾಣಿಕೆ ಇದ್ದಪ್ಪ ಅಂದ್ರೆ ಅವು ಓಟ್ ಹಾಕಿಸಿ ನಾವು ಚೆಂದಾಗಿ ನಾವೆಲ್ಲರೂ ಕೂಡ ಜನರು ಕೂಡ ಚೆಂದಾಗಿದ್ದು ಒಳ್ಳೆ ಪ್ರೀತಿಯಿಂದ ಇದ್ದ ಕೇಸಿ ನಾವು ಹೋದೆವಪ್ಪ ಅಂತಂದ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಇದು ಬಿಟ್ಟು ಕೇಸಿ ನಾವು ಏನಾರ ಒಂದು ಅಡ್ಡದಾರಿ ಹುಡುಕಾಡಿ ಜಗಳಾಡಿ ಕೇಸಿ ಏನಾರ ಒಂದು ಹೊಡೆದಾಡಿ ಕೇಸಿ ಕಷ್ಟ ಬರೋದು ನಮಗಾಗ್ತದೆ. ಹೊಡೆದಾಡ್ದಪ್ಪ ಅಂತಂದ್ರೆ ನಮಗೇನು ನೆಮ್ಮದಿ ಏನು ಸುಖ ಸಿಗ್ತದೆ ಹೊಡೆಯಾಡ್ದ್ರಿಂದ? ಏನು ಸಿಗಂಗಿಲ್ಲ. ಅದಕ್ಕೆ ನೀವು ಎಷ್ಟು ಚಂದ ಇರ್ತೀವಿ, ನಾವು ಎಷ್ಟು ಇರ್ತೀವಿ ಅಷ್ಟು ನೆಮ್ಮದಿ ಇರ್ತದೆ ಜೀವನ. ಅದಕ್ಕೆ ದಯವಿಟ್ಟು ನೀವು ಅವ್ರಿವ್ರ ಮಾತಿಗೆ ಒಂದು ಏನಾರ ಒಂದು ಆಶಯಕ್ಕೆ ಯಾವ್ದಕ್ಕಾರ ಒಂದು ಏನಾರ ಒಂದು ನಮಗೆ ಬಲಿ ಹಾಕಿಸಿ ನಮಗೆ ಏನೋ ಅಂತಾರಲ್ಲ ಆ ಟೈಪ್ ಮಾಡಬಾರ್ದು. ಅದಕ್ಕೆ ದಯವಿಟ್ಟು ಯಾರ ಮಾತಿಗೂ ಬೆಲೆ ಕೊಡದೆ ನೀವು ಅಣ್ಣತಮ್ಮರಾಗಿ ಮೊದಲು ನಾವು ಎಲ್ಲರೂ ಹೆಂಗೆ ಇದ್ದೀವಪ್ಪ ಹಳೆ ಕಾಲದಾಗ ಅಣ್ಣತಮ್ಮರಪ್ಪ ಅಂದ್ರೆ ಅದೇ ಟೈಪ್ ಅಣ್ಣತಮ್ಮರಾಗಿ ಉಳಿಬೇಕು ನಾವು. ಅದಕ್ಕೆ ನಾವು ಈ ಜೀವನ ಇರೋದೇ ಒಂದು ಥೋಡೆ ದಿನ ಇರ್ತೀವಿ, ಭಾಳ ದಿನ ಇರೋಂಗಿಲ್ಲ. ಇರುತ್ತಾ ನಾನು ಚೆಂದಾಗಿ ಅಣ್ಣತಮ್ಮರಾಗಿ ಸೋದರರಾಗಿ ಪ್ರೀತಿವಂತರಾಕಿಸಿ ಜೀವನ ಮಾಡಮ್ರಿ. ಅವ್ರಿವ್ರ ಮಾತು ಕೇಳೋದು ಬೇಡ್ರಿ. ಅಣ್ಣ ನನ್ನ ಮಾತು ಕೇಳ್ರಿ. ನೀವು ಈ ವಿಡಿಯೋ ನಿಮ್ಗೆ ಸರಿ ಅನಿಸಿತ್ತು, ಈ ಮಾತು ಸತ್ಯ ಅನಿಸಿತ್ತಪ್ಪ ಅಂತಂದ್ರೆ ನಿಮ್ಮ ಬಳಿ ಇಟ್ಕೋಬೇಡ್ರಿ. ನೀವು ದಯವಿಟ್ಟು ನಿಮ್ಮ ದೋಸ್ತರಿಗೆ ಮುಂದೆ ಕಳಿಸ್ರಿ, ಒಬ್ರಿಗೊಬ್ರು ನೋಡಮ್ರಿ. ನೋಡಿ ಕೇಸಿ ನಾವು ಒಂದು ಒಳ್ಳೆ ಮಾರ್ಗ ಕಲಿಮ್ರಿ. ಯಾಕಂತಂದ್ರೆ ಅವ್ರು ಈಗೇನಪ್ಪ ಅಂತಂದ್ರೆ ಅವಾಗ ಏನಾರ ಒಂದು ಕೆಟ್ಟ ಭಾವನೆ ಹೇಳಿದ್ರಪ್ಪ ಅಂತಂದ್ರೆ ಈ ಕಿವಿಲಿ ಕೇಳಿಕೇಸಿ ಈ ಕಿವಿಲೆ ಬಿಡ್ತಿದ್ರಂತ. ಹಂಗೆ ಇವರು ಏನದ ಮಾತು ಹೇಳ್ತಾರೆ ನೋಡಿ, ಬಂದು ಕೇಸಿ ನಮಗೆ ನಿಂತು ಕೇಸಿ ಅಗದಿ ಭಾರಿ ಕಿಕ್ಕೆ ಹೊಡೆದು ಹೇಳ್ತಾರಲ್ಲ, ನಾವು ಅಲ್ಲಿ ಕಿಕ್ಕೆ ಹೊಡೆದಬಾರ್ದು. ಬರೇ ಈ ಕಡೆ ಕೇಳೋದು ಈ ಕಡೆ ಬಿಡೋದು ಮಾಡಿಬಿಡ್ಬೇಕು. ಅಂದಾಗ ಜನರು ನಾವು ಶಾಣ್ಯರಿ, ಮತದಾರ ಶಾಣ್ಯರ ಅಂತ ತೋರಿಸ್ಬೇಕಪ್ಪ ಅಂತಂದ್ರೆ ಒಳ್ಳೆ ಮನುಷ್ಯನಿಗೆ ನಾವು ಆರಿಸ್ಬೇಕು, ಒಳ್ಳೆ ಮನುಷ್ಯನಿಗೆ ನಾವು ಮತ ನೀಡಬೇಕು. ಇದು ಬಿಟ್ಟು ಕೆಟ್ಟ ದಾರಿ ಮ್ಯಾಗ ನಡೆಯೋರಿಗೆ, ಜಾತಿ ಭೇದ ಮಾಡೋರಿಗೆ ಮತ ನೀಡಬೇಡ್ರಿ. ಯಾಕಂತ ಕೇಳ್ರಿ, ಅದು ಒಂದು ದಿನದ ಒಂದು ಕ್ಷಣದ ಸ್ವಾರ್ಥಕ್ಕಾಗಿ ನಾವು ಸುಮಾರು 5 ವರ್ಷ ತನೂ ನೀವು ಒದ್ದಾಡ್ಕೊಂತ ಹೋಗ್ಬೇಕಾಗತ್ತೆ. ದಯವಿಟ್ಟು ಅಂಥ ಏನು ಕೆಲಸ, ಅಂಥ ದುರ್ಮಾರ್ಗವನ್ನು ಕೆಲಸ ಬಿಟ್ಟುಬಿಡ್ರಿ. ಒಂದು ಒಳ್ಳೆಯರಾಗಮ್ರಿ. ನೀವು ಅಣ್ಣತಮ್ಮರಾಗಿರೋಮ್ರಿ, ಚೆಂದಾಗಿರೋಮ್ರಿ. ಕೈ ಮುಂದೆ ಕೇಳ್ತೀನಿ. ನಾನು ನನ್ನ ವಿಡಿಯೋಗಳು ಭಾಳ ಬಿಡ್ತೀನಿ. ನಾನು ಶರಣರು ಬಿಡ್ತೀನಿ, ಸಂತರು ಬಿಡ್ತೀನಿ, ತಾಯಿ ತಂದೆ ಬಿಡ್ತೀವಿ, ಅಣ್ಣತಮ್ಮರು ಬಿಡ್ತೀನಿ, ಅಕ್ಕ ತಂಗಿಯವರು ಬಿಡ್ತೀನಿ, ಸಮಾಜದ ಬಗ್ಗೆ ಬಿಡ್ತೀನಿ, ರೈತರ ಬಗ್ಗೆ ಬಿಡ್ತೀನಿ, ಎಲ್ಲ ವಿಡಿಯೋಗಳು ಬಿಡ್ತಿರ್ತೀನಿ. ನನ್ನ ಜೊತೆ ಫಾಲೋ ಮಾಡಿರಿ, ನನ್ನ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮುಂದೆ ನಿಮ್ಮ ದೋಸ್ತರಿಗೆ ಕಳಿಸ್ರಿ. ಈ ಮಾತು ಸತ್ಯ ಅನಿಸಿತ್ತು, ಸರಿ ಅನಿಸಿತ್ತಪ್ಪ ಅಂತ ನಿಮ್ಮ ಬಳಿ ಇಟ್ಕೋಬೇಡ್ರಿ. ಪ್ಲೀಸ್ ಈ ವಿಡಿಯೋ ಶೇರ್ ಮಾಡಿರಿ.